ನಮಸ್ಕಾರ ವೀಕ್ಷಕರೇ. ರೀಸೆಂಟ್ ಆಗಿ ಜಂತರ್ ಮಂತರ್ ಎಲ್ಲ ಆಗ್ತಾ ಇರೋದು ನೋಡ್ತಾ ಇದ್ವಿ. ಅದಾದ ಮೇಲೆ ದೆಹಲಿನಲ್ಲಿ ಈ ಸಿಜೆಪಿ ಪಾರ್ಟಿಯಿಂದ ಸಂಸತ್ ಮುತ್ತಿಗೆ ಅಂತ ಏನೋ ಒಂದು ಪ್ರಯತ್ನ ಮಾಡಿದ್ರು. ಅದು ಪೊಲೀಸ್ನವ್ರು ಹೊಡೆದ್ರು ಅಂತಾನೆ ಎಲ್ಲರೂ ತೋರಿಸಿದ್ರು. ಆದ್ರೆ ರಿಯಾಲಿಟಿ ಯಾಕೆ ಹೊಡೆದ್ರು ಅನ್ನೋದಾದ್ರೆ ಎಲ್ಲೂ ಕೂಡ ಅಂತದನ್ನ ಕೆಲವಷ್ಟು ಜನ ಮಾತ್ರ ಹೈಲೈಟ್ ಮಾಡ್ತಾ ಇದಾರೆ. ಉಳಿದವರೆಲ್ಲ ಸೋಷಿಯಲ್ ಮೀಡಿಯಾಗಳು ತೋರಿಸ್ತಾ ಇರೋದು ಪೊಲೀಸ್ನವ್ರು ಹೊಡೆದ್ರು, ಸ್ಟೂಡೆಂಟ್ಸ್ಗೆ ಪೊಲೀಸ್ನವ್ರು ಹೊಡೆದ್ರು ಅನ್ನೋದು ಮಾತ್ರ ತೋರಿಸ್ತಾ ಇದ್ದಾರೆ. ಆದ್ರೆ ರಿಯಾಲಿಟಿನೇ ಬೇರೆ ಇತ್ತು. ಇದ್ದಕ್ಕಿದ್ದಾಗೆ ಹೋಗ್ಬಿಟ್ಟು ಸಂಸತ್ ಮುತ್ತಿಗೆ ಮಾಡ್ತೀನಿ ಅಂದ್ರೆ ಏನಾಗುತ್ತೆ? ಇಲ್ಲಿ ಒಬ್ರು ಹೇಳ್ತಾರೆ ನಾವು ಮತ್ತೆ ನೇಪಾಳದಲ್ಲಿ ಸೃಷ್ಟಿ ಆಯ್ತಲ್ಲ ಅಂತ ದಂಗೆ ಸೃಷ್ಟಿ ಮಾಡ್ತೀವಿ ಅಂತ ಒಬ್ರು ಹೇಳ್ತಾರೆ. ಬಾಂಗ್ಲಾದೇಶದಲ್ಲಿ ಮುತ್ತಿಗೆ ಮಾಡಿದ್ರಲ್ಲ ಪ್ರಧಾನಿಯವರ ಮನೆಗೆ, ಆ ರೀತಿ ಮುತ್ತಿಗೆ ಮಾಡ್ತೀವಿ ಅಂತ ಇನ್ನೊಬ್ರು ಹೇಳ್ತಾರೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ಇವರೆಲ್ಲ ಕೂಡ ದಂಗೆ ಸೃಷ್ಟಿ ಮಾಡ್ಬೇಕು ಅಂತಾನೆ ಪ್ಲಾನ್ ಮಾಡ್ಕೊಂಡು ಬಂದಿರೋದು. ಸ್ಟೂಡೆಂಟ್ಸ್ ಯಾರು ಕೂಡ ದಂಗೆ ಮಾಡ್ಬೇಕು ಅಲ್ಲ, ಅವ್ರಿಗೆ ನ್ಯಾಯ ಬೇಕು, ಹೋರಾಟ ಮಾಡ್ತಾ ಇದಾರೆ. ಬೇರೆ ಬೇರೆ ಕಡೆನು, ದೆಹಲಿ ಅಲ್ಲದೆ ಬೇರೆ ಬೇರೆ ಕಡೆನು ಹೋರಾಟಗಳು ನಡೀತಾ ಇದೆ. ಅದಕ್ಕೆ ಸಪೋರ್ಟ್ ಮಾಡೋಣ. ಅದನ್ನ ಬಿಟ್ಟು ಈ ರೀತಿ ಇಲ್ಲಿ ಸ್ಟೂಡೆಂಟ್ಸ್ ಗಳಿಗಿಂತ ಜಾಸ್ತಿ ದಂಗೆ ಕ್ರಿಯೇಟ್ ಮಾಡಬೇಕು ಅನ್ನೋ ಎಷ್ಟೋ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಕೆಲಸ ಏನು? ದಂಗೆ ಮಾಡಬೇಕು. ಎಕ್ಸಾಂಪಲ್ ಯಾವ ರೀತಿ ಇಲ್ಲಿ ಕಾಣಿಸುತ್ತೆ ನೋಡಿ. ರೋಡ್ ಸೈಡ್ ಅಲ್ಲಿ ಇರುವಂತ ಇಟ್ಟಿಗೆಗಳನ್ನೆಲ್ಲ ಎತ್ಕೊಳ್ಳೋದು, ಕಿತ್ಕೊಳ್ಳೋದು, ಪೊಲೀಸ್ ಅವ್ರ ಮೇಲೆ ಇಟ್ಟಿಗೆ ಎಸೆಯೋದು. ಯಾರು ಎಸಿತಾರೆ? ಸ್ಟೂಡೆಂಟ್ಸ್ಗಳು ಪೊಲೀಸ್ ಅವ್ರ ಮೇಲೆ ಇಟ್ಟಿಗೆ ಎಸೆಯೋದಕ್ಕೆ ಹೋಗ್ತಾರ? ಗೋಡೆಗಳನ್ನೆಲ್ಲ ಒಡೆದು, ಕಿಟಕಿಗಳನ್ನೆಲ್ಲ ಕಿತ್ಕೊಂಡು, ಕಬ್ಬಿಣದ ರಾಡು ಅದು ಇದು ಕಿತ್ಕೊಂಡು ಹೋರಾಟ ಮಾಡೋದಕ್ಕೆ ಹೋಗ್ತಾ ಇದಾರ? ಇಲ್ಲ, ಇವರ ಉದ್ದೇಶ ಒಂದೇ, ದಂಗೆ. ನೇಪಾಳಲ್ಲಾಯ್ತು, ಬಾಂಗ್ಲಾದೇಶಲ್ಲಾಯ್ತು, ಶ್ರೀಲಂಕಾಲಾಯ್ತು, ಭಾರತದಲ್ಲಿ ಯಾಕಾಗಿಲ್ಲ? ಕ್ರಿಯೇಟ್ ಮಾಡಿ. ಸಿಜೆಪಿ ಅನ್ನೋದೇ ಅಂತದನ್ನ ಕ್ರಿಯೇಟ್ ಮಾಡ್ತಾ ಇದೆ. ಸಿಜೆಪಿ ಉದ್ದೇಶನೇ ಇಲ್ಲಿರುವಂತ ಯುವಕರನ್ನ ಮನಸ್ಥಿತಿನ ಹಾಳು ಮಾಡ್ಬೇಕು. ನಮ್ಮಲ್ಲಿ ಹೆಂಗೆ ಅಂದ್ರೆ ಮುಗ್ಧರು ಅನ್ಬೇಕು, ಇಲ್ಲ ದಡ್ರು ಅನ್ಬೇಕು, ಗೊತ್ತಿಲ್ಲ. 10 ಜನ ಏನ್ ಕೆಲಸ ಮಾಡ್ತಾರೆ, 1000 ಜನ ಅದೇ ಕೆಲಸ ಮಾಡೋದಕ್ಕೆ ಹೋಗ್ತಾರೆ. 10 ಜನ ಕಲ್ಲು ಹೊಡೆದ್ರೆ ಇನ್ನು ಉಳಿದಿರೋ 1000 ಜನ ಕಲ್ಲು ಹೊಡಿತಾರೆ. ಈ ತರ ಪೊಲೀಸವ್ರು ಸುಮ್ನೆ ಹೋಗ್ತಾ ಇರೋರ್ ಮೇಲೆಲ್ಲ ಕಲ್ಲೆಸಿದ್ರೆ ಪೊಲೀಸ್ನವ್ರು ಸುಮ್ನೆ ಇರ್ತಾರ? ಶಾಂತಿಯುತ ಪ್ರತಿಭಟನೆ ಓಕೆ, ಬಟ್ ಆದ್ರೆ ಇದ್ದಕ್ಕಿದ್ದಾಗೆ ನಾವು 1 ಲಕ್ಷ ಜನ ಒಟ್ಟಿಗೆ ಸಂಸತ್ಗೆ ಹೋಗ್ತೀವಿ ಅಂದ್ರೆ ಯಾರು ಕೇಳ್ತಾರೆ? ಪರ್ಮಿಷನ್ ಯಾರು ಕೊಡ್ತಾರೆ? ಅಲ್ಲಿ ಕಂಟ್ರೋಲ್ ಹೇಗ್ ಮಾಡೋದಕ್ಕಾಗುತ್ತೆ? ಅಲ್ಲಿ ಏನ್ ಮಾಡ್ತಾರೆ? ದೊಂಬಿ ಏನ್ ಹೇಳ್ಬೋದು? ಹೇಳೋದಕ್ಕಾಗೋದಿಲ್ಲ. ಆ 1 ಲಕ್ಷ ಜನದಲ್ಲಿ ಒಳ್ಳೆಯವರೆಷ್ಟು, ಕೆಟ್ಟವರೆಷ್ಟು? ಎಷ್ಟು ಜನ ಹಾಳು ಮಾಡ್ಬೇಕು ಅಂತ, ದೇಶ ಹಾಳು ಮಾಡ್ಬೇಕು ಅಂತ ಇರೋರು ಬಾಂಗ್ಲಾದೇಶದವ್ರು ಅವ್ರ ಜೊತೆ ಸೇರ್ಕೊಂಡಿದ್ದಾರೆ? ಡೇಟಾ ಎಲ್ಲೂ ಸಿಗೋದಿಲ್ಲ. ಬಟ್ ಆದ್ರೆ ನಡೆಯೋದೇನು? ಕೊನೆಗೆ ಒಂದು ಹೊಡೆದಾಟ ಆಗುತ್ತೆ. ಹೋರಾಟ ಆಗಲ್ಲ, ಇಲ್ಲಿ ಹೊಡೆದಾಟ ಆಗುತ್ತೆ. ಒಟ್ಟಿನಲ್ಲಿ ಇವ್ರ ಉದ್ದೇಶ ಒಂದೇ, ದೇಶದಲ್ಲಿರೋ ಜನರನ್ನ ದಂಗೆ ಇಳಿಸ್ಬೇಕು. ಇಲ್ಲಿ ಕಾಣಿಸ್ತಾ ಇದೆ, ನೋಡ್ತಾ ಇದೀರಲ್ಲ, ಪೊಲೀಸ್ ಅವ್ರಿಗೆ ಯಾವ ರೀತಿ ಹಿಡ್ಕೊಂಡು ಹೊಡಿತಾ ಇದಾರೆ. ಇವರೆಲ್ಲ ಹೋರಾಟಗಾರರ, ಹೋರಾಟ ಮಾಡ್ಬೇಕು ಅನ್ನೋರು ಪೊಲೀಸ್ ಅವ್ರಿಗೆ ಹೊಡಿತಾ ಇದಾರೆ. ಪೊಲೀಸ್ ಅವರು ಅದಕ್ಕೆ ಸರಿಯಾಗಿ ಕೊಟ್ಟಿದ್ದಾರೆ, ತಿನ್ಬೇಕಲ್ವಾ? ಅದನ್ನೇ ಹೇಳಿದ್ದು. ಕೆಲವೊಂದು ಮೀಡಿಯಾಗಳು ತೋರಿಸುತ್ತೆ ಪೊಲೀಸ್ನವ್ರು ಹೊಡೆದ್ರು, ನಾವು ಶಾಂತಿಯುತ ಇದ್ದಿದ್ರೆ ಅಲ್ಲೇ ಕುತ್ಕೊಂಡು ಕಂಟಿನ್ಯೂ ಮಾಡ್ಬೇಕಾಯ್ತು. ಯಾಕೆ ಅಲ್ಲಿಂದ ಜಂತರ್ ಮಂತರಿಂದ ಪಾರ್ಲಿಮೆಂಟ್ಗೆ ಹೋಗ್ಬೇಕು ಅನ್ನೋದಿತ್ತು? ಪಾರ್ಲಿಮೆಂಟ್ ಹತ್ರ ಹೋಗಿ ಸ್ಟ್ರೈಕ್ ಮಾಡ್ತೀವಿ ಅಂದ್ರೆ ಯಾರು ಬಿಡ್ತಾರೆ? ಯಾವ ದೇಶದಲ್ಲಿ ಬಿಡ್ತಾರೆ? ಒಂದೇ ಸಲ ನಾವು ಲಕ್ಷಾಂತರ ಜನ ಕರ್ಕೊಂಡ್ ಬರ್ತೀವಿ, ಅದರಲ್ಲಿ ಕೆಟ್ಟವರು ಇರ್ಬೋದು, ಉಗ್ರಗಾಮಿಗಳು, ಟೆರರಿಸ್ಟ್ಗಳು ಇರ್ಬೋದು, ಎಲ್ಲರೂ ನಿಂತ್ಕೊಂಡು ಏನ್ ಬೇಕಾದ್ರೂ ಆಗ್ಬೋದು, ಅನಾಹುತ. ಅಲ್ಲಿರೋ ಒಂದು ಜನರ ಮಧ್ಯೆ ಯಾರೋ ಒಬ್ಬ ಟೆರರಿಸ್ಟ್ ಬಂದು ಒಂದು ಬಾಂಬ್ ಎಕ್ಸ್ಪ್ಲೋಡ್ ಮಾಡಿದ್ರೆ ಇರೋಬ್ಬರ ಜನ ಎಲ್ಲ ಸತ್ತೋಗ್ತಾರೆ. ಕೊನೆಗೆ ಯಾರು ರೆಸ್ಪಾನ್ಸಿಬಲ್ ಆಗ್ತಾರೆ? ಅದ್ಯಾವ್ದೋ ಸಿಜೆಪಿ ಪಾರ್ಟಿ ಲೀಡರ್ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾನ? ಇಲ್ಲ ಅಲ್ಲ, ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಇದೆಲ್ಲ ಗೌರ್ಮೆಂಟ್ ನೋಡ್ಕೋಬೇಕಾಯ್ತು. ಬಾಂಬ್ ಹೇಗೆ ಈ ದೇಶಕ್ಕೆ ಬಂತು ಅಂತ ಮಾತಾಡ್ತಾರೋ ಹೊರ್ತು ಯಾರು ಬೇಕಾದ್ರೂ ಸಪೋರ್ಟ್ ಮಾಡಿರ್ಬೋದು, ಅದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ. ಅದೇ ನಮ್ಮ ದೇಶದಲ್ಲಿರೋ ಪ್ರಾಬ್ಲಮ್. ರೂಲ್ಸ್ ಗಳನ್ನ ಬದಲಾಯಿಸ್ಬಿಟ್ರು ಅವ್ರವ್ರ ಅನುಕೂಲಕ್ಕೋಸ್ಕರ. ಇವತ್ತು ಈ ರೀತಿ ಯಾರ್ಯಾರೋ ಬಂದು ನಮ್ಮ ದೇಶನ ಲೀಡ್ ಮಾಡೋ ಕೆಲಸ ಮಾಡ್ತಾ ಇದಾರೆ. ನಮ್ಮಲ್ಲಿರುವಂತ ಯುವಕರು ದಡ್ರಾಗ್ತಾ ಇದಾರೆ. ಅದನ್ನೇ ಹೇಳಿದ್ದು. ನೀಟ್ ಒಂದು ಕಾರಣ ಇಟ್ಕೊಂಡು ಅಲ್ಲಿ ಜಾಸ್ತಿ ಇರೋದು ಸ್ಟೂಡೆಂಟ್ಸ್ಗಿಂತ ಬೇರೆ ಕಡೆಯಿಂದ ವಲಸೆ ಬಂದಿರೋರು. ಅಂದ್ರೆ ಈ ಬಾಂಗ್ಲಾದೇಶಿಗರು ಬೇರೆ ಬೇರೆಯವ್ರನ್ನ ದೇಶದಿಂದ ಹೊರಗಡೆ ಆಗ್ತಾ ಇದಾರಲ್ಲ, ಅದಕ್ಕೆ ಕೋಪಗೊಂಡಂತ ಬಾಂಗ್ಲಾದೇಶಿಗರು ಇವತ್ತು ಸಂಸತ್ ಮೇಲೆ ಮುತ್ತಿಗೆ ಹಾಕೋ ಪ್ರಯತ್ನ ಮಾಡಿದ್ರು. ಸ್ಟೂಡೆಂಟ್ಸ್ ಅಲ್ಲ, ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದವರು ಯಾರು ಅನ್ನೋ ಪ್ರಶ್ನೆ ಹುಟ್ಟೋದಾದ್ರೆ ಅವರೇ. ಸ್ಟೂಡೆಂಟ್ಸ್ಗೆ ಪೊಲೀಸ್ ಅವ್ರ ಮೇಲೆ ಅಟ್ಯಾಕ್ ಮಾಡಬೇಕು, ಪೊಲೀಸ್ ಅವ್ರಿಗೆ ಸ್ಟೂಡೆಂಟ್ಸ್ ಹೊಡಿಬೇಕು ಅನ್ನೋದೇನು ಉದ್ದೇಶ ಇಲ್ಲ. ಇಲ್ಲಿ ಉದ್ದೇಶ ಬದಲಾಯಿತು. ಕಾರಣ, ಸಿಜೆಪಿ ಲೀಡರ್ಸ್ ಗಳೆಲ್ಲ ಸೇಫ್ ಆಗಿ ಆರಾಮಾಗಿ ಹೊರಟೋದ್ರು, ಕುತ್ಕೊಂಡ್ರು. ಎಲ್ಲೋ ಕುತ್ಕೊಂಡು ಬರ್ಗರ್ ತಿನ್ನಕ್ ಹೋಗಿದ್ದ ಒಬ್ಬ ವ್ಯಕ್ತಿ ಕೂಡ. ಆದ್ರೆ ಇಲ್ಲಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾ ಇದಾರೆ ನೋಡ್ತಾ ಇದೀರಲ್ಲ, ಸರ್ಕಾರಿ ಆಸ್ತಿ, ಇದು ಸರ್ಕಾರಿ ಆಸ್ತಿನ ಡ್ಯಾಮೇಜ್ ಮಾಡ್ತಾರೆ. ಇಲ್ಲಿರೋರು ಯಾರು ಸ್ಟೂಡೆಂಟ್ಸ್ ಅಲ್ಲ, ಅಲ್ಲಿರೋರು 1 ಅಕ್ಷರ ನಯಾ ಪೈಸನ ಓದಕ್ ಬರಲ್ಲ ಅಂತ ಅನಕ್ಷರಸ್ಥರು ಇದನ್ನೆಲ್ಲ ಮಾಡ್ತಾ ಇರೋದು. ಇವರೆಲ್ಲ ಯಾರು ಅಂದ್ರೆ ಅದೇ ಹೇಳಿದ್ನಲ್ಲ, ಎಲ್ಲೆಲ್ಲೋ ದುಡ್ಡು ಕೊಟ್ಟು ಕರ್ಕೊಂಡ್ ಬಂದಿರೋರು, ದಂಗೆ ಮಾಡಬೇಕು ಅಂತಾನೆ ಕರ್ಕೊಂಡ್ ಬಂದಿರುವಂತ ಜನ ಇವರು. ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿಗಳೆಲ್ಲ ಇದ್ರಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದ್ದಾವೆ. ಅದನ್ನು ಒಬ್ರು ತೋರಿಸಿದ್ರು. ಬೇರೆ ಬೇರೆ ಕಾಶ್ಮೀರಲ್ಲಿ ಕೆಲವಷ್ಟು ಪೊಲಿಟಿಕಲ್ ಪಾರ್ಟಿಗಳು ಇನ್ವಾಲ್ವ್ ಆಗ್ಬಿಟ್ಟು ದಂಗೆ ಸೃಷ್ಟಿ ಮಾಡ್ಬೇಕು. ಅದಕ್ಕೆ ಈ ಸ್ಟೂಡೆಂಟ್ಸ್ಗಳೆಲ್ಲ ಇವರೆಲ್ಲ ದಂಗೆ ಕೋರರು ಇವತ್ತು ನಿಂತ್ಕೊಂಡು ಅಲ್ಲಿ ಈ ರೀತಿ ಮಾಡ್ತಾ ಇದ್ದಾರೆ. ಇಂಥವ್ರನ್ನೆಲ್ಲ ಏನ್ ಮಾಡ್ಬೇಕು? ಪಬ್ಲಿಕ್ ಪ್ರಾಪರ್ಟಿ ಡ್ಯಾಮೇಜ್ ಮಾಡೋರ್ನ ಏನ್ ಮಾಡ್ಬೇಕು? ಸೇಮ್ ಆಸ್ ನೇಪಾಳದಲ್ಲಿ ಹೇಗಾಯ್ತು, ಬಾಂಗ್ಲಾದೇಶದಲ್ಲಿ ಹೇಗಾಯ್ತು, ಅದನ್ನೇ ಇಲ್ಲಿ ರಿಪೀಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದನ್ನೇ ಜ್ಞಾನಿಗಳು ತಿಳಿಸಿದ್ರು ಮೊದಲೇ.
ದಂಗೆಗಳು ಕ್ರಿಯೇಟ್ ಮಾಡ್ತಾರೆ ಇಂಟೆನ್ಷನಲಿ ಅಂತ ಈ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಯಾರು ಕ್ರಿಯೇಟ್ ಮಾಡ್ತಾ ಇದ್ದಾರೆ? ಸಿಜೆಪಿ ಪಾರ್ಟಿ, ಇನ್ನ ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿ. ಸಿಜೆಪಿ ಪಾರ್ಟಿ ಅನ್ಬಾರ್ದು, ಜಿರಳೆಗಳು ಅಂತಾನೆ ಅನ್ಬೇಕು. ಯಾಕೆ ಅಂದ್ರೆ ಇಂಥ ಕೆಲಸ ಮಾಡೋರೆಲ್ಲ ಅವರೇ. ಒಳ್ಳೆ ಕೆಲಸ ಮಾಡೋರು ಯಾರು ಈ ತರ ಮಾಡಲ್ಲ. ಇಲ್ಲಿ ಕಾಣಿಸ್ತಾ ಇರ್ಬೋದು, ಕಲ್ಲೆಸಿಯೋದು, ಡ್ಯಾಮೇಜ್ ಮಾಡೋದು, ಬೆಂಕಿ ಹಚ್ಚೋದು, ಇದನ್ನೆಲ್ಲ ಯಾರು ಮಾಡ್ತಾರೆ? ಅದನ್ನು ಮುಖಕ್ಕೆ ಮಾಸ್ಕ್ ಎಲ್ಲ ಹಾಕೊಂಡ್ ಮಾಡ್ತಾ ಇದ್ದಾರೆ, ಒಳ್ಳೇದಕ್ಕೆ ಮಾಡ್ತಾ ಇದ್ದಾರೆ. ಅದ್ರಲ್ಲೂ ಲಾರಿಗಳು ನೋಡ್ತಾ ಇದೀರಲ್ಲ, ಲಾರಿಗಳ ಗಟ್ಲೆ ತರಿಸಿ ನಿಲ್ಸ್ಕೊಂಡಿದ್ರೆ ಯಾಕೆ ತರಿಸಿ ನಿಲ್ಸ್ಕೋಬೇಕು? ಇಟ್ಗೆ ಹಾಕ್ಬೇಕು ಅವ್ರಿಗೆ. ಈ ವಿಡಿಯೋದಲ್ಲಿ ಅದೇ ತೋರಿಸ್ತಾರೆ. ಲಾರಿ ನೋಡಿದ್ರಲ್ಲ, ಇಲ್ಲಿ ಇಟ್ಗೆ ಯಾಕೆ ತರಿಸಿದ್ರು? ಅವ್ರು ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ರು ಇಲ್ಲಿ ದಂಗೆ ಸೃಷ್ಟಿ ಮಾಡ್ಬೇಕು. ಇದನ್ನ ಹೇಗೋ ಸರ್ಕಾರ ಕಂಟ್ರೋಲ್ ಮಾಡ್ತಾ ಇದೆ ಬಿಡಿ, ಆದ್ರೂ ಕೂಡ ಇವರ ಉದ್ದೇಶ ಸ್ಪಷ್ಟವಾಗಿದೆ, ದಂಗೆ ಸೃಷ್ಟಿ ಮಾಡಬೇಕು. ಇವರು ನಂಬ್ಕೊ ಬಂದಂತ ಜನ ಎಂತ ಮೂರ್ಖರಾಗ್ತಾ ಇದ್ದಾರೆ. ಇನ್ನ ಅರ್ಥ ಆಗ್ತಾ ಇಲ್ಲ. ಸ್ಟೂಡೆಂಟ್ಸ್ಗಳು ಇಲ್ಲಿ ಬಲಿ ಆಗ್ತಾ ಇದ್ದೀರಾ, ಅರ್ಥ ಮಾಡ್ಕೊಳ್ಳಿ. ಬಟ್ ಆದ್ರೆ ಸರ್ಕಾರದ ತಪ್ಪಿಲ್ಲ. ಸ್ಟೂಡೆಂಟ್ಸ್ಗಳು ಯಾರನ್ನೋ ನಂಬ್ಕೊಂಡೋಗಿ ಅವರು ಉದ್ಧಾರ ಆಗೋದಕ್ಕೆ ಸ್ಟೂಡೆಂಟ್ಸ್ಗಳು ಹಾಳಾಗ್ತಾ ಇದ್ದೀರಾ, ಅರ್ಥ ಮಾಡ್ಕೊಳ್ಳಿ. ಕರ್ನಾಟಕದಲ್ಲೂ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಸ್ಟ್ರೈಕ್ ನಡೀತಾ ಇದೆ, ಒಳ್ಳೆ ರೀತಿ ನಡೀತಾ ಇದೆ. ಹೌದು, ನ್ಯಾಯ ಕೊಡ್ಸಿ ಅನ್ನೋ ರೀತಿ ಒಂದು ಸ್ಟ್ರೈಕ್ ನಡೀತಾ ಇದೆ. ಬಟ್ ಆದ್ರೆ ಇಲ್ಲಿ ನಡೀತಾ ಇರೋದು ಸ್ಟ್ರೈಕ್ ಅಲ್ಲ ಇದು. ಹೀಗೆ ಆದ್ರೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಆಗುತ್ತೆ ಇನ್ ಸ್ವಲ್ಪ ದಿನಕ್ಕೆ, ತಿಳ್ಕೊಳ್ಳಿ. ಯಾಕೆಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಕೆಟ್ಟದಾಗಿ ವಿಷಯಗಳನ್ನ ಸ್ಪ್ರೆಡ್ ಮಾಡ್ತಾರೆ. ಇಲ್ಲಿ ಲೀಡರ್ಗಳು, ನಾನು ಅದೇ ಹೇಳಿದ್ನಲ್ಲ, ಸಿಜೆಪಿ ಲೀಡರ್ಗಳು ಎಲ್ಲೋ ಹೋಗಿ ಬರ್ಗರ್ ತಿಂತಾ ಇರ್ತಾರೆ. ಕೇಳೋದಕ್ಕೂ ಹೋದ್ರೆ ಅಲ್ಲೆಲ್ಲೋ ಸ್ಟ್ರೈಕ್ ಮಾಡೋದಕ್ಕೆ ಸ್ಟೂಡೆಂಟ್ಸ್ ಮುಂದೆ ಬಿಟ್ಬಿಡೋದು, ಈ ಗಲಾಟೆ ಮಾಡೋ ದಂಗೆಕೋರರನ್ನ ಮುಂದೆ ಬಿಟ್ಬಿಡೋದು. ಇವ್ರು ಆರಾಮಾಗಿ ಹೋಗಿ ನೆಮ್ಮದಿಯಾಗಿ ಹೋಟ್ಲಲ್ಲಿ ಊಟ ತಿಂಡಿ ಮಾಡ್ಕೊಂಡು ಆರಾಮಾಗಿರೋದು. ಅದೇ ಹೇಳೋದು, ಬೆಂಕಿ ಹಚ್ಬಿಟ್ಟು ಸೈಡ್ಗೆ ಕುತ್ಕೊಂಡ್ಬಿಡೋದು ಅಂತ ಕೆಲಸ ಮಾಡ್ತಾ ಇದ್ದಾರೆ ಲೀಡರ್ಗಳು. ಲೀಡರ್ ಆದವರು ಶಾಂತಿಯಾಗಿರಿ, ಜನರನ್ನ ಮುಂದೆ ಕರ್ಕೊಂಡು ಹೋಗಿ ಕೆಲಸ ಮಾಡ್ಬೇಕು. ಅಂತ ಸ್ಟ್ರೈಕ್ ಮಾಡ್ತೀವಿ, ನಾವು ನ್ಯಾಯ ಕೊಡಿಸ್ತೀವಿ ಅನ್ನೋರು ಜಂತರ್ ಮಂತರಲ್ಲೇ ಕುತ್ಕೊಂಡು ಇನ್ನ ಒಂದ್ ತಿಂಗಳು ಉಪವಾಸ ಮಾಡ್ಬೇಕಾಯ್ತು. ನೋಡೋಣ, ಅದು ಇವ್ರ ಕೈಲಾಗಲ್ಲ. ಇವ್ರ ಉದ್ದೇಶ ಒಂದೇ, ಕಾಶ್ಮೀರನ ಕಟ್ ಮಾಡ್ಕೊಡ್ಬೇಕು ಅಂತ ಎಷ್ಟೋ ಜನ ಮಾತಾಡ್ತಾ ಇದಾರೆ. ಇನ್ನೊಬ್ರು ಹೇಳಿದ್ರು ನೇಪಾಳದಲ್ಲಿ ಕ್ರಿಯೇಟ್ ಆದಂಗೆ ದಂಗೆ ಕ್ರಿಯೇಟ್ ಮಾಡ್ತೀವಿ ಅಂತ ಯಾರೋ ಒಬ್ರು ಹೇಳಿದ್ರು. ಅಲ್ಲಿ ಆ ತರದೆಲ್ಲ ಎಷ್ಟೋ ವಿಡಿಯೋಗಳಿದಾವೆ. ಇದನ್ನೇ ಹೇಳ್ತಾ ಇರೋದು, ಈ ವಿಡಿಯೋದಲ್ಲೂ ಅದೇ ಹೇಳ್ತಾರೆ. मुझे ये तो बताइए, वहां सब लाठी मार रहे हैं और आप यहाँ घूम रहे हो हैं? ये कौन सा सपोर्ट कर रहे हो? ये कौन सा सपोर्ट कर रहे हो आप? हैं? बाबा को गाली दे रहे हो? हैं? मैं तो घर जा रहा था। किस लिए? क्या आप यहाँ कर क्या रहे हो? आप मुझे कितना बताइए। हाँ। नहीं नहीं नहीं, मैं भी नहीं, आप गाली दे रहे हो और आप यहाँ क्या कर रहे हो? आप अच्छा अच्छा ಇಲ್ಲಿ ನೋಡಿದ್ರಲ್ಲ, ಅಲ್ಲಿ ಅವ್ರನ್ನ ಹೊಡೆದಾಡಕ್ ಬಿಟ್ಬಿಟ್ಟು ಇಲ್ಲಿ ಇವ್ರ ಪಾಡಿಗೆ ಇವ್ರು ಮಜಾ ಮಾಡ್ತಾ ಇದಾರೆ. ವಧೆ ತಿಂತಾ ಇರೋರು ಯಾರು? ಸ್ಟೂಡೆಂಟ್ಸ್ಗಳು ವಧೆ ತಿಂತಾ ಇದಾರೆ. ಯಾಕೆ? ಯಾರೋ ದಂಗೆಕೋರರು ಕಲ್ಲೆಸ್ತು ಇನ್ನೊಂದು ಗಲಾಟೆ ಮಾಡಿ ಕೊನೆಗೆ ಸ್ಟೂಡೆಂಟ್ಸ್ಗಳು ವಧೆ ತಿಂದು ಸರ್ಕಾರ ಸರಿ ಇಲ್ಲ ಅನ್ಬಿಡೋದು. ಅದನ್ನೇ ಹೇಳ್ತಾ ಇರೋದು, ಯಾರನ್ನೋ ನಂಬ್ಕೊಂಡೋಗಿ ಹಾಳಾಗ್ತಾ ಇದ್ದೀರಾ. ಸೋಷಿಯಲ್ ಮೀಡಿಯಾಗಳು ಸಪೋರ್ಟಿವ್ ಆಗಿದಾವೆ. ಕೆಲವಷ್ಟು ಸೋಷಿಯಲ್ ಮೀಡಿಯಾಗಳು ದುಡ್ಡು ತಗೊಂಡು ಈ ಸಿಜೆಪಿ ಪಾರ್ಟಿಗೂ ಸಪೋರ್ಟ್ ಮಾಡ್ತಾ ಇದಾವೆ. ಪೊಲಿಟಿಕಲ್ ಪಾರ್ಟಿ ಅಲ್ಲ, ಜಿರಳೆಗಳ ಪಾರ್ಟಿ. ಅಂದ್ರೆ ಜಿರಳೆಗಳು ಅಂತ ಅವರು ಪ್ರೂವ್ ಆಗೋದ್ರು. ಗಲೀಜಲ್ಲಿ ಇರ್ತೀವಿ ನಾವು, ಗಲೀಜ್ ಕೆಲಸನೇ ಮಾಡ್ತೀವಿ ಅಂತ ಪ್ರೂವ್ ಮಾಡ್ಬಿಟ್ರು ಅಂತಾನೆ ಅನ್ನಿಸ್ಕೊಳ್ತಾ ಇದ್ದಾರೆ ಈಗ ಜನರುಗಳ. ಎಷ್ಟೇ ಬೈದ್ರು ಕೆಲವಷ್ಟು ಜನ ದಂಗೆಕೋರರು ಈಗಲೂ ಇದ್ದಾರೆ, ಅಲ್ಲಿ ಫೈಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಷ್ಟಕ್ಕೆ ನಿಲ್ಲೋದಿಲ್ಲ. ಮುಂದೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಆಗುತ್ತೆ. ಯಾವತ್ತು ಇದು ಇನ್ನೊಂಚೂರು ದೊಡ್ಡದಾಗಿ ಮಾಡ್ಬೇಕು ಅಂತ ಪ್ಲಾನ್ಗಳು ಮಾಡ್ಕೊಳ್ತಾ ಇದ್ದಾರೆ. ಅವ್ರು ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡೇ ಮಾಡ್ತಾರೆ. ಕಾರಣ, ಈ ಸೋಷಿಯಲ್ ಮೀಡಿಯಾದಿಂದನೇ ಇಂಥ ಕೆಟ್ಟ ಇನ್ಫಾರ್ಮೇಶನ್ಗಳು ಶೇರ್ ಆಗ್ತಾ ಇರೋದು. ಪೊಲೀಸರು ಹೊಡೆದ್ರು ಅಂತ ಇನ್ಫಾರ್ಮೇಶನ್ಗಳು ಶೇರ್ ಆಗ್ಬಿಡುತ್ತೆ. ಜನ ಆಗ ಬೇಜಾರಾಗ್ತಾರೆ, ಸರ್ಕಾರ ವಿರುದ್ಧ ಎದ್ದೇಳ್ತಾರೆ ಅನ್ನೋ ಕಾರಣದಿಂದ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡ್ತಾರೆ ನೋಡಿ. ಕಾರಣ ಇಲ್ಲಿ ಹೇಳ್ತಾ ಇದೀನಿ, ಎಷ್ಟೋ ಸೋಷಿಯಲ್ ಮೀಡಿಯಾಗಳು ಇನ್ವಾಲ್ವ್ ಆಗ್ಬಿಟ್ಟಿದಾವೆ. ಒಳ್ಳೆ ವಿಷಯಗಳನ್ನ ತಿಳಿಸ್ತಾರು ಕೆಲವಷ್ಟು ಜನ ಇದ್ರೆ, ಆದ್ರೆ ಪೊಲೀಸ್ ಅವರೇ ಸರಿ ಇಲ್ಲ, ಸರ್ಕಾರ ಸರಿ ಇಲ್ಲ ಅಂತ ತಿಳಿಸ್ತಾರೋ ಎಷ್ಟೋ ಸೋಷಿಯಲ್ ಮೀಡಿಯಾಗಳು ಉಟ್ಕೊಂಡ್ಬಿಟ್ಟಿದೆ. ಅಂದ್ರೆ ಇಲ್ಲಿ ಯಾರು ಸರಿ ಇಲ್ಲ ತೋರಿಸ್ದೆ. ಅದಕ್ಕೇನೆ ಸ್ಟ್ರೈಕ್ ಮಾಡೋರು ಯಾರೂ ಕಲ್ಲೆಸಿಯಲ್ಲ, ಗೋಡೆ ಹೊಡೆಯಲ್ಲ, ಬೆಂಕಿ ಹಚ್ಚಲ್ಲ, ಇನ್ನೊಂದು ಮಾಡಲ್ಲ, ಪೊಲೀಸವ್ರಿಗೆ ಹೊಡೆಯಲ್ಲ. ಕಾಣಿಸ್ತಾ ಇದೆ ಪ್ರೂಫು. ಸರ್ಕಾರಿ ಆಸ್ತಿನ ಧ್ವಂಸ ಮಾಡಲ್ಲ. ಎಲ್ಲ ಮಾಡ್ತಾ ಇರೋರು ಇವರೆಲ್ಲ ಸ್ಟ್ರೈಕ್ ಮಾಡೋರ ಸ್ಟೂಡೆಂಟ್ಸ? ಏನ್ ಹೇಳ್ಬೇಕು? ಇದು ಮುಂದೆ ಇನ್ನ ಭೀಕರತೆಗೆ ಹೋಗುತ್ತೆ. ಅದು ಫೇಸ್ ಮಾಡೋಕೆ ಸರ್ಕಾರ ಸಿದ್ಧ ಆಗಿದೆ. ಆದ್ರೆ ಅಲ್ಲಿ ಹೋಗಿ ಮುಟ್ಟಾಳರಾಗೋರು, ಮೂರ್ಖರಾಗೋರು ಯಾರು? ಒಂದ್ಸಲ ಯೋಚನೆ ಮಾಡಿ. ಕರ್ನಾಟಕದವ್ರು ಯಾರು ಹೋಗ್ತಿಲ್ಲ ಸದ್ಯಕ್ಕೆ. ಬೇರೆ ಬೇರೆ ಕಡೆಯವರೆಲ್ಲ ಇಲ್ಲಿ ಕಾಣಿಸ್ತಾ ಇರ್ಬೋದು. ಇವರೆಲ್ಲ ಕೂಡ ಬಾಂಗ್ಲಾದವರೇ ಜಾಸ್ತಿ ಇರೋದು, ಇಂಥ ಕೆಲಸ ಮಾಡ್ತಾ ಇರೋರು. ದುಡ್ಡು ಕೊಟ್ಟು ಕರ್ಸಿರೋರು, 500,000 ಕೊಟ್ಟು ಈ ರೀತಿ ಗಲಾಟೆ ಮಾಡಿಸ್ತಾ ಇದ್ದಾರೆ. ನಲ್ಲಿ ನಮ್ಮ ದೇಶ ಹಾಳು ಮಾಡ್ಬೇಕು ಅಂತ ಎಷ್ಟೆಷ್ಟೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಗಲ್ಲ. ಯಾಕೆ ಅಂತ ನಿಮಗೂ ಗೊತ್ತು. ಈ ಎಷ್ಟೋ ನಡೀತಾ ಇರುತ್ತೆ. ಆದ್ರೆ ಸತ್ಯ ಯಾವುದು ಅಂತ ತಿಳ್ಕೊಂಡು ಸಪೋರ್ಟ್ ಮಾಡಿ. ಯಾವ್ದಾದಕ್ಕೂ ಸಪೋರ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಅನ್ನೋದಷ್ಟೇ ನನ್ನ ಉದ್ದೇಶ. ಸಿಜೆಪಿ ಅನ್ನೋದೊಂದು ಜಿರಳೆಗಳ ಪಾರ್ಟಿ ಅನ್ನೋದು ಪ್ರೂವ್ ಆಗೋದು. ಅದನ್ನ ನಂಬ್ಕೊಂಡು ಹೋದವರೆಲ್ಲ ದಡ್ಡರಾಗೋದ್ರು ಅಂತ ನಾನು ಒಂದು ವಿಡಿಯೋನು ಮಾಡಿದ್ದೆ. ಬಟ್ ಆದ್ರೂ ಇನ್ನ ದೊಡ್ಡ ಮಟ್ಟಕ್ಕೆ ಇವರು ದಂಗೆ ಸೃಷ್ಟಿ ಮಾಡಿ ದೇಶನ ಡಿವೈಡ್ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ.
ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅನ್ನೋರು ಸ್ವಲ್ಪ ಯೋಚನೆ ಮಾಡಿ. ಯಾವುದೇ ಪಕ್ಷದವರಾಗಿರ್ಲಿ, ಪಾರ್ಟಿಗಳವರಾಗಿರ್ಲಿ, ಫಸ್ಟ್ ದೇಶ ಇದ್ರೆ ಈ ಪೊಲಿಟಿಕ್ಸು ಪಾರ್ಟಿಗಳು ಉಳ್ಕೊಳ್ಳೋದು. ದೇಶನೇ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಈಗ ಆಯ್ತಲ್ಲ ಬಾಂಗ್ಲಾದೇಶದಲ್ಲಿ ಪರಿಸ್ಥಿತಿ, ಇನ್ನು ನೇಪಾಳದ ಪರಿಸ್ಥಿತಿ, ಶ್ರೀಲಂಕಾ ಪರಿಸ್ಥಿತಿ, ಕಿತ್ಕೊಂಡು ತಿನ್ನೋ ಪರಿಸ್ಥಿತಿ ಜನಕ್ಕೆ ಬರುತ್ತೆ. ಕಂಟ್ರೋಲೇ ಇರೋದಿಲ್ಲ. ಆ ಮಟ್ಟಕ್ಕೆ ನಮ್ಮ ದೇಶ ಹೋಗ್ಬಾರ್ದು ಅಂದ್ರೆ ಈಗಲೇ ಎಚ್ಚೆತ್ಕೋಬೇಕು. ನಮ್ಮಲ್ಲಿ ನಾವು ಕಂಟ್ರೋಲ್ ಇಟ್ಕೋಬೇಕು. ಯಾವುದಾದ್ರೂ ಇಂಥ ಕಿತ್ತು ಹೋಗಿರೋ, ಹೇಳಬೇಕು ಅಂದ್ರೆ ಅಂತ ಕಿತ್ತು ಹೋಗಿರೋ ಜಿರಳೆಗಳನ್ನ ನಂಬ್ಕೊಂಡು ಹಾಳಾಗ್ಬೇಡಿ. ಇನ್ನು ಉಳಿದು ನೀವು ಬಿಟ್ಟಿದ್ದು ಇನ್ನ ಬೇರೆ ಬೇರೆ ವಿಷಯಗಳು ಬರ್ತಾನೆ ಇದ್ದಾವೆ, ನಿಮಗೆ ತಿಳಿಸೋ ಕೆಲಸ ಮಾಡ್ತಾನೆ ಇರ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ.